ಹಿಂಗೆ ಬಂದು ಹಿಂಗೆ ಬರುತ್ತೆ ಹಿಂಗೆ ಇದೆಲ್ಲ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ಆನೇಕಲ್ನ ವರದಿಗಾರರಾದಂತಹ ಮುನಿಯಪ್ಪ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುನಿಯಪ್ಪ ಅವರೇ ಹೇಳಿ, ಈ ಒತ್ತುವರಿ ಬಗ್ಗೆ ಮತ್ತೆ ತಹಶೀಲ್ದಾರ್ ಅವರ ಕಾರ್ಯದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಪ್ರತುಷ, ಇಂಥ ಅಧಿಕಾರಿಗಳು ನಮ್ಗೆ ಅವಶ್ಯಕತೆ ಇದೆ. ಯಾಕಂದ್ರೆ ಸರ್ಕಾರಿ ಭೂಮಿ ಉಳಿಸೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾರೆ ಅತ್ತೆಬೆಲೆ ನಾಡ ಕಚೇರಿ ಉಪ ತಹಸೀಲ್ದಾರ್ ನವೀನ್ ಕುಮಾರ್. ಇಂಥ ಅಧಿಕಾರಿಗಳಿಂದ ಸರ್ಕಾರಿ ಭೂಮಿಗಳಲ್ಲಿ ಉಳಿಸೋದ್ರಲ್ಲಿ ಪ್ರಮುಖ ಪಾತ್ರ. ಅಂದ್ರೆ ಡಿಸಿ ಆದೇಶ ಏನ್ ಮಾಡ್ತಾರೋ ಡಿಸಿ ತಹಸೀಲ್ದಾರ್ ಅದರ ಪಾಲನೆ ಅಚ್ಚುಕಟ್ಟಾಗಿ ನಿಭಾಯಿಸಿ ಸರ್ಕಾರ ಆಸ್ತಿನ ಸರ್ಕಾರಿ ಸುಪರ್ದಿಗೆ ತಗೊಳ್ಳೋದ್ರಲ್ಲಿ ಇವರು ನಮ್ಮ ಭಾಗದಲ್ಲಿ ಅಂದ್ರೆ ಆನೇಕಲ್ ತಾಲೂಕ್ ಭಾಗದಲ್ಲಿ ಇವರು ಪ್ರಮುಖರು. ಬೇರೆಯವರು ಮಾಡ್ತಾ ಇದ್ದಾರೆ, ಬೇರೆ ಉಪ ತಹಸೀಲ್ದಾರ್ಗಳು ಮಾಡ್ತಾ ಇದ್ದಾರೆ, RI ಮಾಡ್ತಾ ಇದ್ದಾರೆ, ವಿಲೇಜ್ ಅಕೌಂಟೆಂಟ್ ವಿಗಳು ಮಾಡ್ತಾ ಇದ್ದಾರೆ. ಆದ್ರೆ ಇವರು ಅತಿ ಹೆಚ್ಚು ಮುತುವರ್ಜಿ ತಗೊಂಡು ಎಷ್ಟೇ ಅಂದ್ರೆ ಬಲಾಢ್ಯ ಆದ್ರೂ ಬಿಡಲ್ಲ. ಇಂತ ಅಧಿಕಾರಿಗಳು ಸಾಮಾನ್ಯರಲ್ಲಿ ಅತಿ ಸಾಮಾನ್ಯವಾಗಿದ್ದು ಪ್ರಮುಖವಾಗಿ ಸರ್ಕಾರಿ ಭೂಮಿಗಳಲ್ಲಿ ಉಳಿಸೋದ್ರಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಿಕೊಂಡು ಸರ್ಕಾರಿ ಆಸ್ತಿಗಳನ್ನ ಕಬಳಿಸೋರಿಗೆ ಸಿಂಹ ಸ್ವಪ್ನವಾಗಿ ಇವರು ಕಾಡ್ತಾ ಇದ್ದಾರೆ. ಅಂದ್ರೆ ಅದು ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ ಕನ್ಯಾಕುಮಾರಿ ಟು ಕಾಶಿ ಮತ್ತು ಮೈಸೂರು ಮತ್ತೆ ಬಾಂಬೆಗೆ ಹೈವೇ ಮೊದಲು 30 ವರ್ಷದಿಂದ NH4 ಆಗಿತ್ತು, ಈಗ NH44 ಆಗಿದೆ. ಆ 44 ಪಕ್ಕದಲ್ಲೇ ಅಂದ್ರೆ 8 ಪಥ ರಸ್ತೆ ಪಕ್ಕದಲ್ಲೇ ಇರೋದು ಅದು ಭೂಮಿ. ಎಷ್ಟೋ ಜನ ಒತ್ತುವರಿ ಮಾಡ್ಕೊಂಡು ಬಾಡಿಗೆಗಳು ಕೊಟ್ಕೊಂಡು ಬಾಡಿಗೆ ದುಡ್ಕೊಂಡಿದ್ರು. ಅಲ್ಲಿ ಪಕ್ಕದಲ್ಲಿ ಒಂದು ಖಾಸಗಿ ಹಾಸ್ಪಿಟಲ್ ಇದೆ, ಅವ್ರನ್ನು ಸ್ವಲ್ಪ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಪೆನ್ಸಿಲ್ ಹಾಕಿದ್ದಾರೆ. ಆದ್ರೂನು ಅವ್ರು ಪೆನ್ಸಿಲ್ ಹಾಕಿದ್ದಾರೆ, ಯಾರಿಗೂ ಮುಲಾಜೆ ಕೊಡಲ್ಲ. ನಮ್ಮ ಆಸ್ತಿ ಇದು, ನಿಂದಲ್ಲ ಆಸ್ತಿ. ನಾನು ಸರ್ಕಾರದಿಂದ ದುಡ್ಡು ಸಂಬಳ ತೆಗೆದುಕೊಂತ ಇದ್ದೆ ಪ್ರತಿ ತಿಂಗಳು. ನಾನು ಸರ್ಕಾರಕ್ಕೆ ಋಣವಾಗಿರ್ಬೇಕಷ್ಟೇ, ನಾನು ಸರ್ಕಾರಕ್ಕೆ ಮಾರ್ಕವಾಗಿರ್ಬಾರ್ದು ಅಂತ ಡೈರೆಕ್ಟ್ ಆಗಿ ಹೇಳ್ತಾರೆ ಭೂಗಳ್ರಿಗೆ. ಹೌದು, ಈ ಕಾರ್ಯಾಚರಣೆ ಮಾಡುವಾಗ ಏನಾದ್ರೂ ಒತ್ತಡ ಇತ್ತಲ್ವಾ ಅವರಿಗೆ ಅಂತ ವರದಿಯಾಗಿದೆ? ಒತ್ತಡ ಇದ್ದೇ ಇರುತ್ತೆ. ಯಾಕಂದ್ರೆ ಒಂದು ಅಧಿಕಾರಿ ಸ್ಥಳಕ್ಕೆ ಹೋದ್ಮೇಲೆ ಅವಚ ಶಬ್ದದಿಂದ ಬೈಯೋದು, ತಡೆ ಹಿಡಿಯೋದು, ಆಮೇಲೆ ರಾಜಕಾರಣಿಗಳನ್ನ ಫೋನ್ ಮಾಡಿಸೋದು, ಸ್ಥಳೀಯ ಲೀಡರ್ಗಳನ್ನ ಫೋನ್ ಮಾಡಿಸೋದು, ಆಮೇಲೆ ಇನ್ಫ್ಲೂಯೆನ್ಸ್ ಕೊಡೋದು, ಆಮೇಲೆ ಅವ್ರವ್ರಿಗೆ ಯಾರ್ಯಾರು ಸಪೋರ್ಟ್ ಇರ್ತಾರ ಅವ್ರ ಕಡೆಯಿಂದ ಎಲ್ಲಾನು ಫೋನ್ ಮಾಡಿಸ್ತಾರೆ. ಇವೆಲ್ಲ ಅಧಿಕಾರಿಗಳಿಗೆ ತುಂಬಾ ಒತ್ತಡ ಇದೆ, ಇಲ್ಲ ಅಂತ ನಾವು ಹೇಳಕ್ ಬರಲ್ಲ. ಕಾರಣ ಏನ್ ಗೊತ್ತಾ, ಈ ಒತ್ತಡದಲ್ಲಿ ಇವತ್ತು ಎಷ್ಟೋ ಅಧಿಕಾರಿಗಳು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಏನು ಅಂತೀರ, ಶುಗರ್ ಪೇಷಂಟ್ ಆಗಿರ್ಬೋದು, ಹಾರ್ಟ್ ಪೇಷಂಟ್ ಆಗಿರ್ಬೋದು, ಇನ್ನಿತರ ಕಾಯಿಲೆದಿಂದ ಬಳಲ್ತಾ ಇದ್ದಾರೆ. ಯಾಕಂದ್ರೆ ಎಷ್ಟು ಒತ್ತಡ ಇರುತ್ತೆ. ಒಂದು ಅಧಿಕಾರಿ ಒಂದು 2 ಎಕರೆ ಜಾಗ ಭೂಮಿ ಮತ್ತು ಜಾಗ ಉಳಿಸ್ಬೇಕಾದ್ರೆ ಅಷ್ಟು ಸುಲಭ ಆಗಿರಲ್ಲ. ಏನು 34 ಕೋಟಿ ಆಸ್ತಿ ಅಂದ್ರೆ ಏನ್ ತಮಾಷೆನಾ? ಒಂದು NH4 ಅಂದ್ರೆ ಮೊದ್ಲು 4 ಆಗಿತ್ತು, ಈಗ 44 ಅದು ಪಕ್ಕದಲ್ಲಿ ಇರುವಂತ ಆಸ್ತಿ ಉಳಿಸ್ಬೇಕಾದ್ರೆ ತಮಾಷೆ ಆಗಿರಲ್ಲ. ಭೂಗಳರು, ಭೂ ಒತ್ತುವರಿದಾರರು ಎಷ್ಟು ಬಲಾಢ್ಯರಾಗಿರ್ತಾರೆ ಇವತ್ತಿನ ಕಾಲಕ್ಕೆ. ಅವ್ರನ್ನೆಲ್ಲ ಎದುರಿಸಿ ಆ ಜಾಗ ನಂದು, ನಿಂದಲ್ಲ ಜಾಗ ಅಂತ ಹೇಳುವಂತ ದಮ್ಮು ಇದೆಯಲ್ಲ, ಅದೆಲ್ಲಾ ಅಧಿಕಾರಿಗಳಲ್ಲಿ ಬರಬೇಕು. ರಾಜ್ಯದ ಉದ್ಗಲಕ್ಕೂ ಇಂತ ಅಧಿಕಾರಿಗಳಿದ್ರೆ ಸರ್ಕಾರಿ ಭೂಮಿ ಸ್ವಲ್ಪನೂ ಪೋಲಾಗಲ್ಲ. ಗುಂಡು ತೋಪ್ ಬಿಡಲ್ಲ, ಮಶಾನ ಬಿಡಲ್ಲ, ರಾಜಕಾಲುವೆ ಬಿಡಲ್ಲ, ಕೆರೆ ಬಿಡಲ್ಲ, ಸರ್ಕಾರಿ ಸ್ವಾಮಧ್ಯದ ಆಸ್ತಿಗಳು ಯಾವ್ದು ಬಿಡಲ್ಲ. ಕಟ್ಟಡ ಕಟ್ಕೊಂಡು ಬಿಡ್ತಾರೆ. ಆಮೇಲೆ ಯಾವ್ದೋ ನಕಲಿ ದಾಖಲೆಗಳು ಸೃಷ್ಟಿ ಮಾಡ್ಕೊಂಡು ಕೋರ್ಟ್ ಸ್ಟೇ ತಂದಿರ್ತಾರೆ, ಕೋರ್ಟ್ಗೆ ದಿಕ್ತಪ್ಪಿಸಿ ಸ್ಟೇ ತಂದಿರ್ತಾರೆ. ಏನ್ ಈಗೆಲ್ಲ ಮಾಡ್ತಾ ಇದ್ರೆ ಬಡವರು ಏನಾದ್ರು 1 ಇಂಚು ಭೂಮಿ ತೆಗೆದುಕೊಂಡ್ರೆ ಬಿಡೋದೇ ಇಲ್ಲ ಅಧಿಕಾರಿಗಳು. ಬಲೆಡ್ರು ಕಟ್ಕೊಂಡ್ರೆ ಯಾಕೆ ಈ ತರ? ಯಾಕೆ ಬಡವರು ಮನುಷ್ಯರಲ್ವಾ? ನಮ್ ದೇಶದ ಪೌರತ್ವ ಪಡೆದಿರಲ್ಲ ಅವರು? ಪೌರತ್ವ ಪಡ್ಕೊಂಡು ಅವರೆಲ್ಲ ಈಗ ವಾಸ ಮಾಡಲ್ವಾ? ಅವ್ರಿಗೆ ಒಂದು ಚೂರು ಭೂಮಿ ಇರಲ್ಲ ಪಾಪ. ಅವ್ರ ಬಾಡಿಗೆ ಮನೆಗಳು ಎಷ್ಟೋ ವರ್ಷಗಳಿಂದ ಬಾಡಿಗೆ ಮನೆಗಳು ಇರ್ತಾರೆ. ಅವ್ರಿಗೆ ಗುರ್ಸಿ ಅವ್ರಿಗೆ ಸ್ಥಳೀಯ ಲೀಡರ್ಗಳು, ಸ್ಥಳೀಯ ಪಂಚಾಯತಿ ಸದಸ್ಯರಾಗಿರ್ಬೋದು, ಸ್ಥಳೀಯ ಯಾವುದೇ ಆಡಳಿತ ಸದಸ್ಯರು, ರಾಜಕಾರಣಿಗಳಾಗಿರ್ಬೋದು, ಸ್ಥಳೀಯ ಪ್ರತಿನಿಧಿಗಳಾಗಿರ್ಬೋದು, ಗುರ್ಸಿ ಬಡವರು ಕೊಡ್ರಿ ಅಂತ ಸ್ಥಳೀಯ ಚುನಾವಣೆಗಳು ತಂದಿರೋದು. ಆವಾಗ ನಾವು ಸ್ವತಂತ್ರ ಪೂರ್ವದಲ್ಲಿ ಇಲ್ಲಿವರೆಗೂ ಬಡವ್ರಿಗೆ ಗುರ್ಸ್ಲೇ ಇಲ್ಲ. ಬಡವರಾಗಿ ಉಳ್ಕೊಂಡಿದ್ದಾರೆ, ಶ್ರೀಮಂತರಾಗಿ ಬೆಳ್ಕೊಂಡು ಹೋಗ್ತಾ ಇರ್ತಾರೆ. ಇದಕ್ಕೆ ಕಾರಣ ವ್ಯವಸ್ಥೆ ಪ್ರಾಬ್ಲಮ್. ಏನು ಮಾಡಕ್ ಆಗಲ್ಲ. ಅಂದ್ರೆ ಇದು ಸರ್ಕಾರಗಳ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡು ಇಂಥ ಅಧಿಕಾರಿಗಳ ಎಲ್ಲಾ ಕಡೆನೂ ಇಂಥ ಕಠಿಣ ಕ್ರಮ ತೆಗೆದುಕೊಳ್ಳ್ರಿ ಅಂತ ಆದೇಶ ಮಾಡಿದ್ರೆ ಸ್ವಲ್ಪ ಸುಧಾರಣೆ ಆಗ್ಬೋದು ನಮ್ ಸಮಾಜ ಅಂತ. ಸುಧಾರಣೆ ಆಗುದು. ಆಮೇಲೆ ಕೇಳೋರ್ ಮೇಲೆ ದಬ್ಬಾಳಿಕೆಗಳು, ಯಾರು ಸತ್ಯವಾಕ್ಯ ಅಂತಾರ ಅವ್ರ ದಬ್ಬಾಳಿಕೆಗಳು, ಯಾರು ಸತ್ಯವಾಗಿ ಮಾತಾಡ್ತಾರ ಅವ್ರ ಮೇಲೆ ಇಲ್ದಿರ ಸಲ್ಲದಿರ ಆರೋಪಗಳು ಮಾಡಿ ವಜಾ ಮಾಡಿಸೋದು, ಅಧಿಕಾರಿಗಳ ಸಸ್ಪೆಂಡ್ ಮಾಡಿಸೋದು, ಯಾವ್ದೋ ಒಂದು ಕುಂಟ ನೆಪ ಹೇಳಿ ಅವ್ರನ್ನ ತೇಜೋವಧೆ ಮಾಡೋದು, ಅವ್ರ ಮನಸ್ಸು ಕುಗ್ಗಿಸೋದು, ಈ ರೀತಿ ಮಾಡೋದ್ರಿಂದ ಅಧಿಕಾರಿಗಳು ಎಷ್ಟೋ ಜನ ತಟಸ್ಥ ಆಗ್ಬಿಟ್ಟಿದ್ದಾರೆ. ಯಾಕೆ ಸುಮ್ನೆ ನಮ್ಗೆ ಅತಿ ಹೆಚ್ಚು ಒತ್ತಡ ತಗೊಂಡು ನಾವು ಕೆಲಸ ಮಾಡಿ ಎಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ನಾವು ಕೆಲಸ ಮಾಡಕ್ ಬಿಡಲ್ಲ ಈ ಭ್ರಷ್ಟ ವ್ಯವಸ್ಥೆನಲ್ಲಿ ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಡು ಕೆಲವು ಎಷ್ಟೋ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ. ಕೆಲವು ಇಂಥ ಅಧಿಕಾರಿಗಳು ಖಡಕ್ ಆಗಿ ಯಾರಿಗೂ ಎದುರೋದು ಇಲ್ಲ, ಯಾರಿಗೂ ತಲೆ ಕೆಡ್ಸ್ಕೊಡೋದೇ ಇಲ್ಲ. ನಾನು ಇವತ್ತು ಸಾಂಗ್ಲಿಯನ ಒಂದು ಕಾಲದಲ್ಲಿ SP ಸಾಂಗ್ಲಿ ಅವನು SP ಆಗಿದ್ರು. ಅವರು ನಾನು 4 ಜೊತೆ ಬಟ್ಟೆ, ಇವತ್ತು ಈ ಊರು
ಇನ್ನೊಂದು ದಿವಸ ಇನ್ನೊಂದು ವರ್ಗಾವಣೆ ಆಗಿ ಹೋಗ್ತಾನೆ ಇರೋ ರಾಜ್ಯ ಉದ್ದಗಲಕ್ಕೂ ಕೆಲಸ ಮಾಡಿದ್ದಾರೆ ಅಂತ ಆಗಿನ ಕಾಲದಲ್ಲಿ. ನಾವು ಚಿಕ್ಕವರಾಗಿದ್ವಿ ಅವಾಗ ನಾವು ಕೇಳ್ಪಟ್ಟಿದೀವಿ. ಅದೇ ರೀತಿ ಇವರು ಅದೇನದು ಇವತ್ತು ಈ ಊರಲ್ಲಿ ಕೆಲಸ ಮಾಡ್ತೀನಿ ವರ್ಗಾವಣೆ ಅದು ಇನ್ನೊಂದ್ರಿಗೆ ಹೋಗ್ತಾ ಇರ್ತೀನಿ ಅಂತ ಇವ್ರು ಅದೇ ರೀತಿ ಹೇಳ್ತಾರೆ. ಇಂಥ ಅಧಿಕಾರಿಗಳು ಬೇಕು. ಆಮೇಲೆ ಬಡವರು ಬಗ್ಗರಿಗೆ ಏನ್ ತೊಂದರೆ ಕೊಡ್ತಾ ಇಲ್ಲ. ಏನಾದ್ರೆ ಇದ್ರೆ ಸಲಿಗೆ ಕೊಡ್ತಾರೆ, ನೋಡಪ್ಪ ನೀನು ಪೊಸಿಷನ್ ಅಲ್ಲಿ ಇದೆಯಾ, ಅದೇ ಸರ್ಕಾರಿ ಗೋಮಲ್ ಆಗಿದ್ರೆ ಮಾತ್ರ ಸಲಿಗೆ ಕೊಡ್ತಾರೆ. ಇನ್ನು ರಾಜಕಾಲುವೆಗಳು, ಗುಂಡು ತೋಪುಗಳು, ಖರಾಬು ಇದು ಏನು ಇದು ಕೆರೆ ಕುಂಟೆಗಳು ಏನು ಒತ್ತೋರಿದ್ರೆ ಅದು ಯಾವುದೇ ಕಾರಣ ಸಲಿಗೆ ಕೊಡಲ್ಲ. ಯಾಕೆ ಕೊಡಲ್ಲ ಅಂದ್ರೆ ಅದು ಯಾವುದೇ ಕಾರಣಕ್ಕೆ ಯಾರಿಗೂ ಹಕ್ಕು ಕೊಡಕ್ ಆಗಲ್ಲ ಆ ಭೂಮಿಗಳನ್ನ. ಈ ಗೋಮೂಲ ಆದ್ರೆ ಕೊಡ್ಬೋದು. ಇಂಥದ್ರಲ್ಲಿ ಸಲಿಗೆ ಕೊಟ್ಟು ಬಡವರು ಬಗ್ಗರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಅದನ್ನ ಕೇಳ್ಪಟ್ಟಿದ್ದೀನಿ ನಾನು. ಸಾರ್ವಜನಿಕರ ಅಲ್ಲಿ ಸುತ್ತಮುತ್ತ ಇರುವಂತ ಸಾರ್ವಜನಿಕರು ಹೇಳಿದ್ದಾರೆ, ನನ್ನ ಗಮನಕ್ಕೂ ಬಂದಿದೆ. ಇಂಥ ಅಧಿಕಾರಿಗಳು ಬೇಕು. ಬಡವರಿಗೂ ಒಳ್ಳೇದು ಮಾಡ್ಬೇಕು, ಭೂಗಾಲರಿಗೆ ಸಿಂಹ ಸ್ವಪ್ನಾಗಿ ಇರಬೇಕು. ಇಂಥ ಅಧಿಕಾರಿಗಳು ನಮ್ಗೆ ಅವಶ್ಯಕತೆ ಇದೆ. ಹೌದು, ಅವಶ್ಯಕತೆ ಇದೆ. ಮತ್ತೆ ಇನ್ನೊಂದೇನು ಮುನಿಯಪ್ಪನವರೇ, ನಿಮ್ಮ ಭಾಗದಲ್ಲೇ ಏನಕ್ಕೆ ಈ ತರ ಜಾಗ ಒತ್ತುವರಿಗಳು ಸ್ವಲ್ಪ ಜಾಸ್ತಿ, ಭೂಗಳರ ಮೇಲೆ ಯಾವ ತರ ಕ್ರಮ ಕೈಗೊಳ್ತಾ ಇದ್ದಾರೆ? ಅಂದ್ರೆ ನಮ್ಮ ಭಾಗದಲ್ಲಿ ಕ್ಲೈಮೇಟ್ ಚೆನ್ನಾಗಿದೆ. ಅಂದ್ರೆ ಎಷ್ಟೇ ಬಿಸಿಲಾದ್ರೂ 32-35 ಮೇಲೆ ಹತ್ತಲ್ಲ. ರಾಯಚೂರು, ಗುಲ್ಬರ್ಗ ಇವೆಲ್ಲ 48-50 ಉಷ್ಣಾಂಶ ಬಂದಿರೋದು ನಾವು ನೋಡಿದೀವಿ, ಕಂಡಿದೀವಿ. ಅಲ್ಲಿ ಅಷ್ಟು ಉಷ್ಣಾಂಶ ಆದಾಗ ಅಂದ್ರೆ ಬಿಸಿ ಕಾಯಿಲೆಯಿಂದ ಜನರು ಬಲ್ದಿರೋದು ನೋಡಿದೀವಿ ನಾವು ತುಂಬಾ ವರ್ಷಗಳಿಂದ. ಈ ಭಾಗದಲ್ಲಿ ಆನೇಕಲ್ ಭಾಗದಲ್ಲಿ ಉಷ್ಣಾಂಶ ಅತಿ ಹೆಚ್ಚು ಆಗಲ್ಲ. 35-36 ಅಂದ್ರೆ ಎಷ್ಟು. ಎಷ್ಟೇ ಬಿಸಿಲು ಬಂದ್ರೂ ಬಿಸಿಲುಗಾಲ ಕಾಣಲ್ಲ, ಎಷ್ಟೇ ಚಳಿಗಾಲ ಬಂದ್ರು ಚಳಿನೂ ಆಗಲ್ಲ. ಅದಕ್ಕೋಸ್ಕರ ಜನ ಏನ್ ಮಾಡ್ತಾರೆ, ದೇಶದಲ್ಲಿ ವಿದೇಶದಲ್ಲಿ ರಾಜ್ಯದಲ್ಲಿ ಬೇರೆ ಬೇರೆ ನಾನಾ ಕಡೆ ಮೂಲೆಗಳಿಂದ ಬಂದು ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಅಪಾರ್ಟ್ಮೆಂಟ್ ಅತಿ ಹೆಚ್ಚಾಗಿರೋದು ಇಲ್ಲಿ ವಾಸ ಮಾಡೋಕೆ ಇಷ್ಟಪಡ್ತಾ ಇರ್ತಾರೆ. ಈಗ ಭೂಗಳರು ಏನು ಒತ್ತುವರಿ ಮಾಡ್ಕೊಂಡಿದ್ರಲ್ಲ, ಅವ್ರ ಮೇಲೆ ಯಾವ ಕ್ರಮ ಕೈಗೊಳ್ಬಹುದು ಅನ್ಸುತ್ತೆ? ಇದು ಈಗಿರುವಂತ ಸನ್ನಿವೇಶಗಳಲ್ಲಿ ಅಧಿಕಾರಿಗಳು ಕ್ರಮ ಕೈಗೊಳ್ಳಕ್ಕಾಗಲ್ಲ. ಯಾಕಂದ್ರೆ ಅವ್ರು FIR ಮಾಡಕ ಅವ್ರಿಗೆ ಅಧಿಕಾರ ಇರಲ್ಲ. ಅವ್ರೇನಾದ್ರು ಭೂಗಳರಿಂದ ಭೂಮಿ ಬಿಡಿಸ್ಕೊಂಡು ಪೆನ್ಸಿಲ್ ಹಾಕಿ ಕಾಂಪೌಂಡ್ ಹಾಕಿ ಸೂಪರ್ ತಗೊಂಡು ಸರ್ಕಾರ ಆಸ್ತಿನ ಬೋರ್ಡ್ ನೆಡ್ಬೋದು. ಅಷ್ಟು ಬಿಟ್ರೆ ಸರ್ಕಾರನೇ ತಿದ್ದುಪಡಿ ತರಬೇಕು. ಸರ್ಕಾರನೇ ಇಂಥವ್ರಿಗೆ ನೀವೇ ಖುದ್ದಾಗಿ FIR ಮಾಡಿಸಿ ಅವ್ರನ್ನ ಜೈಲ್ಗಟ್ರಿ ಅಂತ ಸರ್ಕಾರ ಆದೇಶಗಳು ಮಾಡ್ಬೇಕು. ಅದು ಸರ್ಕಾರಗಳು ಅದು ರಾಜ್ಯಸಭೆ ಆಗಿರ್ಬೋದು, ಅಸೆಂಬ್ಲಿ ಆಗಿರ್ಬೋದು, ಪಾರ್ಲಿಮೆಂಟ್ ಆಗಿರ್ಬೋದು, ತಿದ್ದುಪಡಿ ಮಸೂದೆ ಆಗಿ ಬಂದ್ರೆ ಮಾತ್ರ ನೀವು ಏನಾದ್ರು ತಿದ್ದುಪಡಿ ಮಾಡಿ ಭೂಗಳ್ರಿಗೆ ಭಯ ಉಡ್ಸೋದಂತ ಕಾನೂನು ಜಾರಿಗೆ ಬಂದ್ರೆ ಅವಕ್ಕ ಭಯ ಪಡ್ತಾರೆ ಭೂಗಳ್ರು. ಅಲ್ಲಿವರೆಗೂ ಯಾವುದೇ ಕಾರಣ ಭೂಗಳ್ರು ಭಯ ಪಡಲ್ಲ. ಯಾಕಂದ್ರೆ ಇದು ಇವ್ರಿಗೆ ಅಭ್ಯಾಸ ಆಗ್ಬಿಡೈತೆ. ಯಾರು ಏನು ಮಾಡ್ಕೊಳಕ್ ಆಗಲ್ಲ, ಇಲ್ಲ ಕಿತ್ಕೊಂತಾರ. ಇನ್ನೊಂದು ಈಗ ಅಧಿಕಾರಿ ಹೋದ್ಮೇಲೆ ಇನ್ನೊಂದು ಅಧಿಕಾರಿ ಬಂದಿದ್ದಾದ್ಮೇಲೆ ಮೆತ್ತಿಗೆ ಆ ಕಾಂಪೌಂಡ್ ಹಾಕಿರೋ ತೀವ್ರಗೊಳಿಸ್ಕೊಂಡು ಮತ್ತೆ ನಾವೇ ಅದನ್ನ ಹೆಣ್ಣವ್ರು ತಗೊಳ್ಳೋಣ ಅಂತ ಒಂದು ಇಚ್ಛೆ ಇರುತ್ತೆ ಕೆಲವರಿಗೆ. ಆ ರೀತಿ ಇರೋದ್ರಿಂದ ಇದು ಅಧಿಕಾರಿಗಳು ಏನು ಮಾಡಕ್ ಆಗಲ್ಲ. ಈ ಸ್ಥಳೀಯ ಅಧಿಕಾರಿಗಳು ಏನು ಮಾಡಕ್ಕಲ್ಲ. ಮೇಲ್ ಅಧಿಕಾರಿಗಳು ಏನ್ ಬೇಕಾದ್ರೂ ಮಾಡ್ಬೋದು. ಸರ್ಕಾರಗಳು ಏನ್ ಬೇಕಾದ್ರೂ ಮನಸ್ಸು ಮಾಡಿದ್ರೆ ತಿದ್ದುಪಡಿ ಮಸೂದೆ ತಂದು ಇದನ್ನ ಕಟ್ಟುನಿಟ್ಟ ಕ್ರಮ ತಗೊಂಡ್ರೆ ಆಗುತ್ತೆ. ಇತ್ತೀಚಿನ ದಿನಗಳಲ್ಲೇ ನಮ್ಮ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ಅವರು ಕಟ್ಟುನಿಟ್ಟ ಕ್ರಮ ತಗೊಂಡು 16 ಜನ ಸಸ್ಪೆಂಡ್ ಮಾಡ್ಬಿಟ್ರು. ಈ ಭೂಗಳರಿಗೆ ಸರ್ಕಾರಿ ಭೂಮಿಗಳನ್ನ ತಿದ್ದುಪಡಿ ಮಾಡಿ ನಕಲು ದಾಖಲೆ ಸೃಷ್ಟಿ ಮಾಡಿ ಕೊಟ್ಟಂತ ಭೂಗಳರಿಗೆ 16 ಜನನ ಸಸ್ಪೆಂಡ್ ಮಾಡ್ಬಿಟ್ರು. 6 ತಿಂಗಳಾಯ್ತು. ಇಲ್ಲಿವರೆಗೂ ಅವ್ರಿಗೆ ಕಾಯಂ ಕೆಲಸಕ್ಕೆ ಇನ್ನೂ ಹಾಜರಾಗ್ಲಿಲ್ಲ ಮತ್ತು ಅವ್ರಿಗೆ ಇನ್ನೂ ಬೇಲೆ ಸಿಗ್ಲಿಲ್ಲ ಅಂತ ಕೇಳ್ಪಟ್ಟಿದ್ದೀನಿ. ಆದ್ರೆ ಅವ್ರಿಗೆ ಅಂತ ಭ್ರಷ್ಟಾಧಿಕಾರಿಗಳಿಗೆ ಇದು ಸಿಂಹ ಸ್ವಪ್ನ ಆಗಿ ನಮ್ಮ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ಅವರು ಅವ್ರನ್ನ ಆಡಳಿತದಲ್ಲಿ ಒಳ್ಳೆ ಕ್ರಮ ತೆಗೆದುಕೊಂಡಿದ್ದಾರೆ ಭ್ರಷ್ಟ ಅಧಿಕಾರಿಗಳಿಗೆ. ಇಷ್ಟು ಹೇಳಿ ನಾನು ಈ ವಿಚಾರನ ಹೇಳ್ತಾ ಇದ್ದೀನಿ. ಪ್ರತುಷ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಮುನಿಯಪ್ಪನವರೇ.